Welcome to Sri Garu YouTube channel. If you are the first watcher, please subscribe to share and click the bell icon button to get a new notification. 2025 ಟಿ ಇ ಟಿ ಪ್ರಿಪ್ರೇಷನ್ನ ಭಾಗವಾಗಿ ಪತ್ರಿಕೆ 2 ಸಮಾಜ ವಿಜ್ಞಾನದ 9ನೇ ತರಗತಿಯ ಅಧ್ಯಾಯ 17 ಅಹೋಮ ರಾಜಮನೆತನ ಮೊಘಲರು ಹಾಗೂ ಮರಾಠರ ಬಗ್ಗೆ ಈ ಒಂದು ಕ್ಲಾಸ್ನಲ್ಲಿ ತಿಳಿತಾ ಹೋಗೋಣ. ಮೊದಲನೇ ಭಾಗವಾಗಿ ಎಕ್ಸಾಮ್ಗೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟೇ ಅವಶ್ಯಕತೆ ಉಳ್ಳಂತಹ ಇನ್ಫಾರ್ಮೇಷನನ್ನು ಈ ಒಂದು ವಿಡಿಯೋದಲ್ಲಿ ಕೊಡುವಂತಹ ಪ್ರಯತ್ನವನ್ನು ಮಾಡ್ತಾ ಹೋಗ್ತಾ ಇರ್ತೀನಿ. ಸೊ ಇಲ್ಲಿ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಪಾಯಿಂಟ್ಸ್ಗಳು ಏನೇನು ಬರುತ್ತೆ, ಪ್ರೊಬಬಿಲಿಟಿ ಕ್ವಶನ್ಸ್ ಸಂಬಂಧಪಟ್ಟಿರ್ತಕ್ಕಂತಹ ಕೆಲವೊಂದಿಷ್ಟು ಇನ್ಫಾರ್ಮೇಷನ್ಸ್ಗಳನ್ನು ರಾಜಮನೆತನದ ಇನ್ಫಾರ್ಮೇಷನ್ ಒಳಗಡೆ ಕೊಡುವಂತಹ ಪ್ರಯತ್ನವನ್ನು ಮಾಡ್ತಾ ಹೋಗ್ತಾ ಇರ್ತೀನಿ. ಅಹೋಮ ರಾಜಮನೆತನ. ಈ ಅಹೋಮ ರಾಜಮನೆತನ 1228ರಲ್ಲಿ ಭಾರತದೊಳಗಡೆ ಸ್ಥಾಪನೆ ಆಗುತ್ತೆ. 13ನೇ ಶತಮಾನದ ಪ್ರಾರಂಭದಲ್ಲಿ ಮಯನ್ಮಾರ್, ಥಾಯ್ಲ್ಯಾಂಡ್ ದೇಶಗಳಿಂದ ಭಾರತದ ಅಸ್ಸಾಂನ ಭಾಗದಲ್ಲಿ ಬಂದು ನೆಲೆಸಿದರು. 1228ರಲ್ಲಿ ಇವರು ಸ್ವತಂತ್ರ ರಾಜ್ಯವನ್ನು ಸ್ಥಾಪಿಸಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಸುಕಫ ಅನ್ನೋನು ಈ ಒಂದು ಅಹೋಮ ರಾಜಮನೆತನದ ಸ್ಥಾಪಕನಾಗಿರ್ತಾನೆ. ಸುಕಫ ಅನ್ನುವಂತಹ ವ್ಯಕ್ತಿ ಅಹೋಮ ರಾಜಮನೆತನದ ಸ್ಥಾಪಕನಾಗಿರ್ತಾನೆ. ಇವರು ಚೆರಾಯ್ಡಾಯ್ ಇವರ ಮೊದಲ ರಾಜಧಾನಿಯಾಗಿರುತ್ತೆ. ಚೆರಾಯ್ಡಾಯ್ ಅನ್ನೋದು ಇವರ ಮೊದಲ ರಾಜಧಾನಿಯಾಗಿರುತ್ತೆ. ಹಾಗೆ ರಾಜಮನೆತನದ ಸ್ಥಾಪನೆಯ ಪ್ರಾರಂಭದಲ್ಲಿ ದೆಹಲಿಯ ಸುಲ್ತಾನರಾದ ಖಿಲ್ಜಿಗಳು, ಲೋಧಿಗಳು, ಬಂಗಾಳದ ಸುಲ್ತಾನರು ಇವರ ದಾಳಿಗಳನ್ನು ಯಶಸ್ವಿಯಾಗಿ ಹಿಮ್ಮೆಟ್ಟಿಸಿ ಮೊಘಲ್ ದೊರೆ ಔರಂಗಜೇಬ್ ಅಹೋಮ ರಾಜ್ಯವನ್ನು ವಶಪಡಿಸಿಕೊಳ್ಳಲೆಂದು ಹೊಂಚು ಹಾಕಿದಾಗ ಮತ್ತು ಬಂಗಾಳದ ಮೇಲೆ ಮುತ್ತಿಗೆಯನ್ನು ಹಾಕಿ ನಂತರ ಬ್ರಹ್ಮಪುತ್ರ ನದಿಯ ಉದ್ದಕ್ಕೂ ಸಾಗಿ ಅಹೋಮ ರಾಜ್ಯವನ್ನು ತಲುಪಿತು. ಮೊದಲಿಗೆ 1228ರಲ್ಲಿ ಅಹೋಮರು ಭಾರತದ ಅಸ್ಸಾಂನೊಳಗಡೆ ನೆಲೆ ನಿಂತಾಗ ದೆಹಲಿಯ ಸುಲ್ತಾನನಾಗಿರ್ತಕ್ಕಂಥ ಮೊಘಲರ ದೊರೆ ಆಗಿರ್ತಕ್ಕಂತಹ ಔರಂಗಜೇಬನು ರಾಜ್ಯವನ್ನು ವಶಪಡಿಸಿಕೊಳ್ಳೋದಕ್ಕೋಸ್ಕರ ತನ್ನ ಸೇನೆಯನ್ನು ಬಂಗಾಳದ ಮೇಲೆ ಮುತ್ತಿಗೆ ಹಾಕಿ ಅದನ್ನು ವಶಪಡಿಸಿಕೊಂಡು ನಂತರ ಬ್ರಹ್ಮಪುತ್ರ ನದಿಯ ಉದ್ದಕ್ಕೂ ಸಾಗಿ ಅಹೋಮ ರಾಜ್ಯವನ್ನು ತಲುಪ್ತಾನೆ. ಈ ಭೀಕರ ಯುದ್ಧದೊಳಗಡೆ ಅಹೋಮ್ ರಾಜ್ಯವು ತನ್ನ ಬಹುದೊಡ್ಡ ಭೂಭಾಗಗಳನ್ನು ಕಳೆದುಕೊಳ್ಳುತ್ತೆ. ಅಹೋಮ ರಾಜನಾದ ಜಯಧ್ವಜ ಸಿಂಗನು ಅತ್ಯಂತ ಅಪಮಾನಕರವಾದ ಒಪ್ಪಂದಕ್ಕೆ ಬರಬೇಕಾಗತ್ತೆ. ಅಪಮಾನಕರವಾಗಿರ್ತಕ್ಕಂತಹ ಒಪ್ಪಂದಕ್ಕೆ ಬರಬೇಕಾಗತ್ತೆ. ಜಯಧ್ವಜನ ಮರಣಾನಂತರ ಚಕ್ರಧ್ವಜ ಸಿಂಗನು ಅಹೋಮದ ರಾಜನಾಗಿ ಮುಂದುವರಿತಾ ಇರ್ತಾನೆ. ಇವನ ಸೇನಾಪತಿಯಾಗಿರ್ತಕ್ಕಂತಹ ಅತಿ ಮುಖ್ಯವಾಗಿರ್ತಕ್ಕಂತಹ ಸೇನಾಪತಿಯಾಗಿರ್ತಕ್ಕಂತಹ ಲಚಿತ ರಾಜನಿಗೆ, ಚಕ್ರಧ್ವಜ ಸಿಂಗನ ರಾಜನಿಗೆ ಸೇನಾಪತಿಯಾಗಿ ಲಚಿತನನ್ನು ನೇಮಕ ಮಾಡಿಕೊಳ್ಳಲಾಗತ್ತೆ. ಈ ಹುದ್ದೆಗೆ ಬೋರ್ಫುಕನ್ ಅನ್ನೋ ಒಂದು ಹೆಸರನ್ನು ಇಡಲಾಗತ್ತೆ. ಅಹೋಮರ ರಾಜಮನೆತನದಲ್ಲಿ ಸೇನಾಪತಿಯ ಹುದ್ದೆಗೆ ಏನನ್ನ ಹೆಸರಿಸಲಾಗುತ್ತೆ ಅಂತೇಳಿ ಕೇಳಲಾಗತ್ತೆ. ಈ ಒಂದು ಸೇನಾಪತಿಯ ಹುದ್ದೆಗೆ ಬೋರ್ಫುಕನ್ ಅಂತೇಳಿ ಹೆಸರನ್ನು ಇಡಲಾಗತ್ತೆ. ಅಂದಿನಿಂದ ಪ್ರಮುಖ ಸೇನಾಪತಿಯಾಗಿರ್ತಕ್ಕಂತಹ ಲಚಿತ್ ಬೋರ್ಫುಕನ್ ಅಂಥೇಳಿ ಖ್ಯಾತಿಯನ್ನು ಗಳಿಸ್ಕೊತಾನೆ. ಅದ್ರ ಜೊತೆಗೆ ಲಚಿತ ಯಶಸ್ವಿಯಾಗಿ ಮೊಘಲರ ಒಂದು ದಾಳಿಯನ್ನು ಹಿಮ್ಮೆಟ್ಟಿಸುವಂತಹ ಕೆಲಸವನ್ನು ಮಾಡ್ತಾನೆ. ಹಿಮ್ಮೆಟ್ಟಿಸಿ ಇಟಕುಲಿ ಅನ್ನೋ ಒಂದು ಕೋಟೆಯನ್ನು ಯಶಸ್ವಿಯಾಗಿ ವಶಪಡಿಸಿಕೊಳ್ಳುವಂತಹ ಕೆಲಸವನ್ನು ಲಚಿತ್ ಮಾಡ್ತಾನೆ. ಲಚಿತನು ಮೊಘಲರ ದಾಳಿಯನ್ನು ಯಶಸ್ವಿಯಾಗಿ ಹಿಮ್ಮೆಟ್ಟಿಸಿ ಇಟಕುಲಿ ಕೋಟೆಯನ್ನು ವಶಪಡಿಸಿಕೊಳ್ಳುವಂತಹ ಕೆಲಸವನ್ನು ಮಾಡ್ಕೊತಾನೆ. ಅಲ್ಲಿಂದ ಆ ಕೋಟೆಗೆ ಮುತ್ತಿಗೆ ಹಾಕಿ ಮೊಘಲ್ ಅಧಿಕಾರಿಗಳನ್ನು ಮತ್ತು ಸೈನಿಕರನ್ನು ಓಡಿಸುವಂತಹ ಕೆಲಸ ಮಾಡಿ ವಾಪಸ್ ಮತ್ತು ಗುವಾಹಟಿಯು ಅಹೋಮ ರಾಜಮನೆತನಕ್ಕೆ ಸೇರಿಕೊಳ್ಳುತ್ತೆ. ಇಲ್ಲಿ ಮೊಘಲರು ಮತ್ತು ಅಹೋಮರ ಮಧ್ಯೆ ಅಲಬೋಯ್ ಕಾಳಗ ಅಂತೇಳಿ ನಡೆಯುತ್ತೆ. ಈ ಅಲಬೋಯ್ ಕಾಳಗದೊಳಗಡೆ ಅಹೋಮ ಸೇನೆ ಗೆಲುವನ್ನು ಸಾಧಿಸಿಕೊಳ್ಳುತ್ತೆ. ಮೊಘಲರ ವಿರುದ್ಧ ಯಶಸ್ವಿಯಾಗಿ ಅಹೋಮ್ ಸೇನೆ ಅಲಬೋಯ್ ಕಾಳಗದೊಳಗಡೆ ಜಯವನ್ನು ಸಾಧಿಸ್ಕೊಳ್ಳುತ್ತೆ. 1470ರಲ್ಲಿ ಚಕ್ರಧ್ವಜ ಸಿಂಗನು ತೀರ್ಕೊಂಡ ಬಳಿಕ
ಉದಯಾದಿತ್ಯ ಸಿಂಗನು ಅಧಿಕಾರವನ್ನು ವಹಿಸ್ಕೊತಾನೆ. ಉದಯಾದಿತ್ಯ ಸಿಂಗನು ಅಧಿಕಾರ ವಹಿಸಿಕೊಂಡ ಪ್ರಾರಂಭದಲ್ಲಿ ಅಂದರೆ 1671ರಲ್ಲಿ ಸರಾಯ್ಘಾಟ್ ಎಂಬಲ್ಲಿ ಮೊಘಲ ಮತ್ತು ಅಹೋಮ್ ಸೇನೆಗಳು ಎದುರಾಗುತ್ತೆ. ಬ್ರಹ್ಮಪುತ್ರ ನದಿಯ ದಡದ ಮೇಲೆ ನಡೆದಿರ್ತಕ್ಕಂಥ ಈ ನೌಕಾ ಯುದ್ಧದಲ್ಲಿ ಅಹೋಮ್ ಸೇನೆಯು ಪ್ರಬಲವಾದ ಮೊಘಲ್ ಸೇನೆಯ ಮೇಲೆ ಗೆಲುವನ್ನು ಸಾಧಿಸುತ್ತೆ. 1671ರಲ್ಲಿ ಬ್ರಹ್ಮಪುತ್ರ ನದಿಯ ದಡದ ಮೇಲೆ ನಡೆದಿರ್ತಕ್ಕಂತಹ ಸರಾಯ್ಘಾಟ್ ಸಂಗ್ರಾಮದೊಳಗಡೆ ಪ್ರಬಲವಾಗಿರ್ತಕ್ಕಂತಹ ಮೊಘಲ್ ಸೇನೆಯ ವಿರುದ್ಧ ಅಹೋಮ್ ರಾಜಮನೆತನ ಗೆಲುವನ್ನು ಪಡೆದುಕೊಳ್ಳುತ್ತೆ. ಯುದ್ಧ ಮುಗಿದ ಮರು ವರ್ಷದಲ್ಲಿಯೇ ಲಚಿತ್ ತೀವ್ರ ಅನಾರೋಗ್ಯದಿಂದ ತೀರ್ಕೊತಾನೆ. ಪ್ರಮುಖ ಸೇನಾಪತಿಯಾಗಿರ್ತಕ್ಕಂತಹ ಲಚಿತನು ಮೊಘಲರ ವಿರುದ್ಧ 1671ರಲ್ಲಿ ಸರಾಯ್ಘಾಟ್ ಯುದ್ಧವನ್ನು ಗೆದ್ದು ಅದರ ಮರು ವರ್ಷದಲ್ಲಿಯೇ ತೀವ್ರ ಅನಾರೋಗ್ಯದಿಂದ ತೀರ್ಕೊಳ್ಳುವಂತಹ ಕೆಲಸ ಆಗುತ್ತೆ. ಇನ್ನು ಮೊಘಲರು ಮತ್ತು ಅಹೋಮರ ಮಧ್ಯೆ ನಡೆದಿರ್ತಕ್ಕಂತಹ ಕೊನೆಯ ಯುದ್ಧ, ಮೊಘಲರು ಮತ್ತು ಅಹೋಮರ ಮಧ್ಯದೊಳಗಡೆ ನಡೆದಿರ್ತಕ್ಕಂಥ ಕೊನೆಯ ಯುದ್ಧ 1682ರಲ್ಲಿ ನಡೆಯುತ್ತೆ. ಆಗ ಗದಾಧರ ಸಿಂಗನು ಅಹೋಮ್ ರಾಜಮನೆತನದ ರಾಜನಾಗಿರ್ತಾನೆ. ಮೊಘಲರ ಸೇನೆಯನ್ನು ಅತ್ಯಂತ ಯಶಸ್ವಿಯಾಗಿ ಓಡಿಸಿದ ಗದಾಧರ ಸಿಂಗ ಮೊಘಲರ ವಶದಲ್ಲಿದ್ದ ಅಹೋಮ್ ಪ್ರಾಂತ್ಯಗಳನ್ನೆಲ್ಲವನ್ನೂ ತನ್ನ ವಶಕ್ಕೆ ಮತ್ತೆ ಪಡೆದುಕೊಳ್ಳುವಂತಹ ಕೆಲಸವನ್ನು ಮಾಡ್ತಾನೆ. ಇದರ ಜೊತೆಗೆ ಕಾಮರೂಪ ಅನ್ನೋ ಒಂದು ಪ್ರದೇಶವನ್ನು ಸಹ ಗೆದ್ಕೋತಾನೆ. ಬ್ರಹ್ಮಪುತ್ರದ ಎಲ್ಲ ಭೂಭಾಗಗಳಿಂದ ಓಡಿಸಿ ಮಾನಸ ನದಿಯವರೆಗೆ ಸಾಮ್ರಾಜ್ಯವನ್ನು ವಿಸ್ತರಿಸುವಂಥ ಕೆಲಸ ಮಾಡ್ತಾನೆ. ಅಂದರೆ ಅಹೋಮರು ಮೊಘಲರು ಮಾಡಿರ್ತಕ್ಕಂತಹ ಎಲ್ಲ ದಾಳಿಗಳಲ್ಲಿಯೂ ಯಶಸ್ವಿಯಾಗಿ ಅವರನ್ನು ಹಿಮ್ಮೆಟ್ಟಿಸಿ ಸೋಲನ್ನೇ ಅವರಿಗೆ ಒಪ್ಪಿಸ್ತೇನೆ ತೀವ್ರವಾಗಿರ್ತಕ್ಕಂಥ ಹೋರಾಟವನ್ನು ಕೈಗೊಂಡು ತಮ್ಮ ಪ್ರಾಂತ್ಯಗಳನ್ನು ವಾಪಸ್ ಪಡೆದುಕೊಳ್ಳುವಂತಹ ಕೆಲಸನ ಮಾಡ್ತಾರೆ. ಹಾಗೆ ಬ್ರಹ್ಮಪುತ್ರ ನದಿಯಿಂದ ಮಾನಸ ನದಿಯವರೆಗೆ ಅಹೋಮ್ ರಾಜಮನೆತನ ಸಾಮ್ರಾಜ್ಯವನ್ನು ವಿಸ್ತರಿಸುವಂತಹ ಕೆಲಸವನ್ನು ಮಾಡುತ್ತೆ. ಒಟ್ಟು 6 ರಾಜಧಾನಿಯ ಸ್ಥಳಗಳನ್ನು ಅಹೋಮರು ಒಳಗೊಂಡಿದ್ದರು. ಇವುಗಳನ್ನು ಕಾಲಕ್ಕೆ ಅಭಿವೃದ್ಧಿಪಡಿಸ್ತಾ ಬಂದರು. ಜೊತೆಗೆ ಭಾರತದ ಒಟ್ಟು ಈಶಾನ್ಯ ಭಾಗವನ್ನು ಒಟ್ಟುಗೂಡಿಸಿ ಆಳಿರ್ತಕ್ಕಂಥ ಕೀರ್ತಿ ಅಹೋಮರಿಗೆ ಸಲ್ಲುತ್ತೆ. ಕೊನೆಗೆ ಪ್ರಬಲ ಪ್ರತಿರೋಧವನ್ನು ಒಡ್ಡುತ್ತಲೇ 17 ಚಿಕ್ಕ ದೊಡ್ಡ ಯುದ್ಧಗಳಲ್ಲಿ ಮೊಘಲರನ್ನು ಸೋಲಿಸಿ ಕೊನೆಯದಾಗಿ ಈ ಸಾಮ್ರಾಜ್ಯ 598 ವರ್ಷಗಳ ಕಾಲ ದೀರ್ಘ ಆಡಳಿತವನ್ನು ನೋಡಿ 1826ರಲ್ಲಿ ಇದೇ ಮೊಘಲರಿಗೆ ಸೋಲನ್ನು ಒಪ್ಪಿಕೊಳ್ಳುತ್ತೆ. ಇಷ್ಟು TET ಒಳಗಡೆ ಕೇಳಬಾರ್ದಾಗಿರ್ತಕ್ಕಂಥ ಸಂಭವನೀಯ ಪ್ರಶ್ನೆಗಳೇನೆಂದರೆ ಅಹೋಮ್ ರಾಜಮನೆತನದ ಲಾಂಛನ ಮತ್ತು ಅಹೋಮ್ ರಾಜಮನೆತನದ ಸ್ಥಾಪಕ ಸುಕಾಫಾ ಅಂತೇಳಿ. ಇವರು ಬಂದಿರೋದು ಮ್ಯಾನ್ಮಾರ್ ಮತ್ತು ಥೈಲ್ಯಾಂಡ್ ದೇಶಗಳಿಂದ ಭಾರತದ ಅಸ್ಸಾಂ ಒಳಗಡೆ ನೆಲೆಯನ್ನು ಕಂಡುಕೊಳ್ತಾರೆ. 1228ರಲ್ಲಿ ಭಾರತದೊಳಗಡೆ ತಮ್ಮ ಸಾಮ್ರಾಜ್ಯವನ್ನು ಸ್ಥಾಪನೆಯನ್ನು ಮಾಡ್ಕೋತಾರೆ. ಚೆರಾಯ್ ಡಾಯ್ ಅನ್ನೋದು ಇವರ ಒಂದು ಸಾಮ್ರಾಜ್ಯದ ಮೊದಲನೇ ರಾಜಧಾನಿಯಾಗಿರುತ್ತೆ. ಹಾಗೆ ಮೊಘಲರ ರಾಜನಾಗಿರ್ತಕ್ಕಂಥ ಔರಂಗಜೇಬನು ಅಹೋಮ್ ರಾಜಮನೆತನದ ಮೇಲೆ ದಾಳಿಯನ್ನು ಮಾಡಿದಾಗ ಇಲ್ಲಿ ಜಯಧ್ವಜ ಸಿಂಗನು ಅಹೋಮದ ರಾಜನಾಗಿರ್ತಾನೆ. ಅತ್ಯಂತ ಅಪಮಾನಕರವಾಗಿರ್ತಕ್ಕಂಥ ಒಪ್ಪಂದಗಳಿಗೆ ಸಹಿಯನ್ನು ಹಾಕಬೇಕಾಗತ್ತೆ. ಜಯಧ್ವಜನ ಮರಣ ನಂತರ ಚಕ್ರಧ್ವಜ ಅನ್ನೋನು ಅಹೋಮದ ಸಾಮ್ರಾಜ್ಯದ ಅರಸನಾಗ್ತಾನೆ. ಈ ಚಕ್ರಧ್ವಜ ಸಿಂಗನಿಗೆ ಲಚಿತ ಅನ್ನೋ ಒಬ್ಬ ಪ್ರಬಲ ಸೇನಾಪತಿಯನ್ನು ಆಯ್ಕೆ ಮಾಡಿಕೊಳ್ಳಲಾಗತ್ತೆ. ಈ ಸೇನಾಪತಿಯ ಹುದ್ದೆಗೆ ಬೋರ್ಫುಕನ್ ಅಂತೇಳಿ ಹೆಸರಿಸಲಾಗತ್ತೆ. ಅಂದಿನಿಂದ ಲಚಿತ್ ಬೋರ್ಫುಕನ್ ಅಂತೇಳಿ ಬಿರುದನ್ನು ಲಚಿತ್ ಪಡ್ಕೋತಾನೆ. ಇವನು ಮೊಘಲರ ಎಲ್ಲ ದಾಳಿಗಳನ್ನು ಯಶಸ್ವಿಯಾಗಿ ಹಿಮ್ಮೆಟ್ಟಿಸುವಂತಹ ಕೆಲಸವನ್ನು ಮಾಡುವುದರ ಜೊತೆಗೆ ಇಟಕುಲಿ ಅನ್ನೋ ಒಂದು ಪ್ರದೇಶವನ್ನು ಸಹ ಇವನು ವಶಪಡಿಸ್ಕೋತಾನೆ. ಹಾಗೆ ಗುವಾಹಟಿ ಮತ್ತು ಅಹೋಮರ ಕೈವಶ ಆಗುತ್ತೆ. ಇನ್ನು ಮೊಘಲರು ಮತ್ತು ಅಹೋಮರ ಮಧ್ಯೆ ಅಲಭೋಯ್ ಕಾಳಗ ನಡೆಯುತ್ತೆ. ಇಲ್ಲಿ ಅಹೋಮರು ಗೆಲುವನ್ನು ಮೊಘಲರ ವಿರುದ್ಧ
ಪಡೆದುಕೊಳ್ತಾರೆ. ಹಾಗೆ 1670ರಲ್ಲಿ ಚಕ್ರಧ್ವಜ ಸಿಂಗನು ಮೊಘಲ್ ಸಾಮ್ರಾಜ್ಯದ ರಾಜನಾದ ತೀರಿಕೊಂಡ ಬಳಿಕ ಉದಯಾದಿತ್ಯ ಸಿಂಗನು ಅಧಿಕಾರವನ್ನು ವಹಿಸ್ಕೊತಾನೆ. 1671ರಲ್ಲಿ ಸರಾಯ್ಘಾಟ್ ಎಂಬಲ್ಲಿ ಬ್ರಹ್ಮಪುತ್ರ ನದಿಯ ದಡದ ಮೇಲೆ ಅಹೋಮ್ ಸೇನೆಯು ಮೊಘಲರ ಸೈನ್ಯವನ್ನು ಸೋಲಿಸಿ ಸರಾಯ್ಘಾಟ್ ಯುದ್ಧವನ್ನು ತನ್ನದಾಗಿಸಿಕೊಳ್ಳುತ್ತೆ. ಈ ಯುದ್ಧ ಮುಗಿದ ಮರು ವರ್ಷದಲ್ಲಿಯೇ ಪ್ರಮುಖ ಸೇನಾಪತಿಯಾಗಿರ್ತಕ್ಕಂತಹ ಲಚಿತ್ ತೀರ್ಕೊಳ್ತಾನೆ. ಇನ್ನು ಮೊಘಲರು ಮತ್ತು ಅಹೋಮರ ಮಧ್ಯೆ ನಡೆದಿರ್ತಕ್ಕಂತಹ ಕೊನೆಯ ಯುದ್ಧ 1682ರಲ್ಲಿ ನಡೆಯುತ್ತೆ. ಆಗ ಗದಾಧರ ಸಿಂಗ ಅಹೋಮದ ರಾಜನಾಗಿರ್ತಾನೆ. ಈ ರಾಜನು ಸಹ ಮೊಘಲರ ಎಲ್ಲ ದಾಳಿಗಳನ್ನು ಯಶಸ್ವಿಯಾಗಿ ಹಿಮ್ಮೆಟ್ಟಿಸುವಂತಹ ಕೆಲಸವನ್ನು ಮಾಡ್ತಾನೆ. ಇದರ ಜೊತೆಗೆ ಕಾಮರೂಪ ಅನ್ನೋ ಒಂದು ಸ್ಥಳವನ್ನು ಸಹ ವಶಪಡಿಸ್ಕೊತಾನೆ. ಬ್ರಹ್ಮಪುತ್ರದ ಎಲ್ಲ ಭೂಭಾಗಗಳಿಂದ ಮೊಘಲರನ್ನು ಯಶಸ್ವಿಯಾಗಿ ಹಿಮ್ಮೆಟ್ಟಿಸಿ ಮಾನಸ ನದಿಯವರೆಗೆ ತನ್ನ ಸಾಮ್ರಾಜ್ಯವನ್ನು ವಿಸ್ತರಿಸಿಕೊಳ್ತಾನೆ. ಹೀಗೆ ಅಹೋಮದ ಎಲ್ಲ ರಾಜರು ಮೊಘಲರ ದಾಳಿಗಳನ್ನು ಯಶಸ್ವಿಯಾಗಿ ಹಿಮ್ಮೆಟ್ಟಿಸಿ ಸುಮಾರು 17 ಚಿಕ್ಕ ದೊಡ್ಡ ಯುದ್ಧಗಳಲ್ಲಿ ಅವರುಗಳನ್ನು ಸೋಲಿಸಿ ಸುಮಾರು 598 ವರ್ಷಗಳ ಸುದೀರ್ಘ ಆಡಳಿತವನ್ನು ಭಾರತದೊಳಗಡೆ ನೀಡಿ ಕೊನೆಗೆ ಇದೇ ಮೊಘಲರಿಗೆ 1826ರಲ್ಲಿ ಸಾಮ್ರಾಜ್ಯವನ್ನು ಒಪ್ಪಿಸುವಂತಹ ಕೆಲಸವನ್ನು ಮಾಡಿ ಇಲ್ಲಿಗೆ ಅಹೋಮ್ ರಾಜ ಮನೆತನ ಪತನವಾಗುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್.